ಇಲ್ಲಿ ಹೋಗೋ ಬರೋರಿಗೆಲ್ಲ ಪ್ರಾಬ್ಲಮ್ ಮಾಡೋಕ್ಕೆ ನಿಂತಿರೋದು ಇವರು. ಇಲ್ಲಿ ನೋಡಿ ಗೈಸ್, ಇದನ್ನ ನೀವು ಹೊಟ್ಟೆಪಾಡು ಅಂತಂದರೆ ಕೈ ಕಾಲು ಇಲ್ದಿರೋ ಜನಗಳು ಕೂಡ ಸ್ವಿಗ್ಗಿ ಝೊಮ್ಯಾಟೋನ ಮಾಡಿ ಡೆಲಿವರಿ ಕೆಲಸ ಮಾಡಿ ಜೀವನನ ಮಾಡ್ತಿದ್ದಾರೆ. ಇವ್ರುಗಳು ಈ ಥರ ಪಬ್ಲಿಕ್ಗೆ ತೊಂದರೆ ಕೊಟ್ಕೊಂಡು ಇಲ್ಲಿ ಜೀವನ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ, ಈ ಕಡೆ ಸ್ಕೈ ವಾಕಲ್ಲೂ ನಿಂತ್ಕೋತಾರೆ. ಕ್ಯಾಮ್ರಾ ಹಿಡ್ಕೊಂಡು ಬಂದ ತಕ್ಷಣ ಓಡೋಯ್ತವ್ರು ನೋಡಿ, ಅಲ್ಲಿ ನೋಡ್ಬೋದು ನೀವು. ಇವರು ಇಲ್ಲಿ ಮಾಡದೆ ಹೋದರೆ ನಾವು ಯಾರೂ ಬರೋದು ಇಲ್ಲ, ಇವ್ರನ್ನೇನು ಕೇಳೋದು ಇಲ್ಲ. ಇಲ್ಲಿ ನೋಡಿ, ಈ ಕಡೆ ಸೈಡ್ ಕುತ್ಕೊಂಡು ಏನು ಮಾಡ್ತಿರೋದು ಇವರು ಕೆಲಸನ ಎಲ್ಲ ಓಡ್ಬಿಟ್ರು. ಅಲ್ಲಿ ನೋಡಿ, ಅಲ್ಲಿ ಓಡೋಗ್ತಾ ಇದಾರೆ ನೋಡಿ. ಅಲ್ಲಿ ನೀವೇನಾಕ ಮಾಡ್ತಿರೋದು ಇಲ್ಲಿ? ನೀವು ಯಾಕೆ ಇಲ್ಲಿ ಜನರಿಗೆ ಸಮಸ್ಯೆ ಮಾಡೋದು ಎಂತಕ್ಕೆ ನೀವು? ಹಾಂ, ಇಲ್ಲೇನು ಮಾಡ್ತಿರೋದು ನೀವು? ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಜನಗಳಿಗೆ ತೊಂದರೆ ಕೊಡೋಕ್ಕೆ? ನೋಡಿ ಈ ಥರ ಹೋಗೋ ಬರೋ ಪಬ್ಲಿಕ್ಗಳಿಗೆ ಇವರು ತೊಂದರೆ ಕೊಡೋದು. ವಿಡಿಯೋ ಮಾಡ್ಕೊ ಬಂದಾಗ ಮಾತ್ರ ಮುಖ ಮುಚ್ಕೊ ಓಡೋಯ್ತಾರೆ. ಬಟ್ ಅದೇ ಟೈಮಲ್ಲಿ ಯಾರು ಇಲ್ಲದೆ ಹೋದಾಗ ನೈಟ್ ಟೈಮಲ್ಲಿ ಹೋಗೋ ಬರೋ ಹುಡುಗರುಗಳಿಗೆ, ಸ್ಟೂಡೆಂಟ್ಗಳಿಗೆ ತೊಂದರೆ ಕೊಡೋದು. 30 ಜನಕ್ಕೂ ಮೇಲಿದ್ರು. ನಾವು ಬಂದ ಕೂಡಲೇ ಒಬ್ಬರು ಇಲ್ಲ, ಎಲ್ಲ ಹೊಟ್ಟೋದ್ರು ನೋಡಿ. ಒಬ್ಬರು ಹುಡುಗರು ಯಾರು ಹೋಗ್ತಿದ್ರೆ ಅವ್ರದ್ದು ಪ್ರೈವೇಟ್ ಪಾರ್ಟ್ನ ಮುಟ್ಟಿ ದುಡ್ಡು ಕೇಳೋದು. ಮತ್ತು ಸ್ಟೂಡೆಂಟ್ಸ್ಗಳ ಹತ್ರ ಪರ್ಸ್ಗೆ ಕೈ ಹಾಕಿ ಅವರೇ ದುಡ್ಡು ಎತ್ಕೊಂಡು ದುಡ್ಡು ಕೇಳೋದು. ಇವ್ರ ಜೊತೆ ಏನಾದರೂ ಹೋದರೆ ಕರ್ಕೊಂಡೋಗಿ ಮೊಬೈಲು, ದುಡ್ಡು, ಅವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊ ಕಳ್ಸೋದು. ಈ ಥರ ಕೆಲಸಗಳನ್ನ ಅದು ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಿದ್ದಾರೆ. ಪಬ್ಲಿಕ್ನವರೆಲ್ಲ ಒಟ್ಟಿಗೆ ಹೋಗಿ ಕೇಳಿದ ತಕ್ಷಣ ಎಲ್ಲ ಓಡೋದ್ರು ನೋಡಿ. ಅಲ್ಲಿ ಓಡ್ತಾವ್ರು ನೋಡಿ. ಅಲ್ಲಿ ನೋಡಿ, ಹಿಂಗೋದ್ರೆ ಎಲ್ಲ ಕೇಳ್ಬೋದು ನಾವು. ನೋಡಿ, ಫುಲ್ಲು ಮೆಜೆಸ್ಟಿಕ್ ಈಚೆ ಓಡೋದ್ರು. ಇವಾಗ ಹೊಟ್ಟೋದ್ರು ಫುಲ್ಲು. ನಾವು ಎಲ್ಲ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಕೇಳ್ಕೊ ಹೋದ್ವಲ್ಲ, ಓಡೋದ್ರು ನೋಡಿ ಎಲ್ಲರೂ. ಇಲ್ಲಿ 3 ಜನ ಅವ್ರು ನೋಡಿ. ಇಲ್ಲಿ ತಿರ್ಗಾ ಈ ಥರ ಎಲ್ಲ ಮಾಡಂಗಿಲ್ಲ.